ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೀನು ಸಾಂಬಾರು. ಇದು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಮೀನು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೀರು ದೋಸೆಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬಿಡೋಣ. ಇಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 2 ಟೊಮೊಟೊ ಮತ್ತು ಮನೇಲೇ ಮಾಡಿರುವಂತಹ ಮಟನ್ ಸಾಂಬಾರು ಪೌಡರ್. ನೆಕ್ಸ್ಟು ಹುಣಸೆ ರಸ. ಇದಿಷ್ಟನ್ನು ಹುಣಸೆ ರಸ ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಕಿ ರುಬ್ಕೊಂಡು ಬಿಡೋಣ. ಈಗ ನೋಡ್ಬೋದು, ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪನೂ ಸರಿಯಾಗಿರಬಾರ್ದು, ನೀಟಾಗಿ ಪೇಸ್ಟ್ ಆಗಿರಬೇಕು ಕಾಯಿಯೆಲ್ಲ. ಇಷ್ಟೇ ಸಾಮಗ್ರಿ, ಟೇಸ್ಟಿಯಾಗಿರೋ ಮೀನು ಸಾಂಬಾರು ರೆಡಿಯಾಗುತ್ತೆ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೇನಿದು ಎಣ್ಣೆ ಕಲರ್ ಈ ಥರ ಇದೆ ಅಂದ್ಕೋಬೇಡಿ, ಅದು ಸ್ವಲ್ಪ ಪನ್ನೀರ್ ಕಬಾಬ್ ಮಾಡುವಾಗ ಸ್ವಲ್ಪ ಸೀದೋಯ್ತು, ಹಾಗಾಗಿ ಈ ಕಲರ್ ಇದೆ. ನೆಕ್ಸ್ಟು ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ, ನಿಮ್ಗೆ ಎಷ್ಟು ಬೇಕಿದ್ದರೆ 2 ಹಾಕೋಬೋದು. ನಾನಿಲ್ಲಿ 1 ಹಾಕೋತಾ ಇದ್ದೀನಿ. ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ತುಂಬ ಶೀತ ಕೆಮ್ಮು ಎಲ್ಲ ಆಗಿರುತ್ತೆ. ಕೆಮ್ಮಾಗಿರೋರಿಗೆ ಮೀನು ಸಾಂಬಾರು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆ, ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರು ಪೌಡರ್ ಹಾಕ್ಕೊಂಡು ರುಬ್ಬಿರುವಂಥ ಪೇಸ್ಟ್ ಇದು. ನೆಕ್ಸ್ಟು ಸ್ವಲ್ಪ ಹುರ್ಕೊಂಡು ಆಮೇಲೆ ಹುಣಸೆ ರಸನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಮೀನು ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಹಾಗಿಲ್ಲ. ಹಾಗಾಗಿ ಇವಾಗ ಎಷ್ಟು ನೀರು ಬೇಕು, ಈ ಮೀನು ಸಾಂಬಾರೆಲ್ಲ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನು ಜಾರ್ ತೊಳೆದಿದ್ದ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅನಿಸುತ್ತೆ. ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಚೆನ್ನಾಗಿ ಇವಾಗಲೇ ಹುಳಿ ಎಲ್ಲ ಬೆಂದು ಹುಳಿ ಖಾರ ಎಲ್ಲ ಬೆಂದು ಘಮ ಘಮ ಅಂತಿರಬೇಕು. ಆವಾಗ ಮೀನನ್ನ ಹಾಕಿ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೆ ಮೀನು ಸಾಂಬಾರು ರೆಡಿ ಆಗುತ್ತೆ. ಆವಾಗಲೇ ಹೇಳ್ದಾಗೆ ಇವಾಗ ಚಳಿಲಿ ತುಂಬ ಕೆಮ್ಮಿನ ಸಮಸ್ಯೆ ಇರುತ್ತೆ. ಹಾಗಾಗಿ ಆವಾಗಿನ ಕಾಲದಲ್ಲೆಲ್ಲ ಕೆಮ್ಮು ಬಂದರೆ ಮೀನು ಸಾಂಬಾರನ್ನೇ ಮಾಡ್ಕೊಂಡು ತಿಂತಾಯಿದ್ರಂತೆ. ಕೆಮ್ಮು ಕೇಳದೆ ಮಾಯ ಆಗ್ತಿತ್ತಂತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಹಾಗೆ ಕಡಿಮೆ ಮಸಾಲೆ ಪದಾರ್ಥನೇ ಯೂಸ್ ಮಾಡಿಲ್ಲ, ಬರೀ 4-5 ಇಂಗ್ರೀಡಿಯೆಂಟ್ಸಿಂದನೇ ರೆಡಿಯಾಗಿ ಹೋಗುತ್ತೆ. ಇವಾಗ ನೋಡ್ಬೋದು, ಚೆನ್ನಾಗಿ ಕುದ್ದಿದೆ. ಈಗ ನಾನು ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿರುವಂತಹ ಫಿಶ್ನ ಹಾಕೋತಾ ಇದ್ದೀನಿ. ಇದು 1 kg ಇದೆ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಜಾಸ್ತಿ ಕುದಿಸೋ ಹಾಗಿಲ್ಲ, ಮೀನು ಸಾಂಬಾರನ್ನ ಕಲಸೋಗುತ್ತೆ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ನಾನು ಈ ರೆಸಿಪಿನ ಮಾಡ್ತಾ ಇರೋದು. ಎಲ್ಲರಿಗೂ ಎಲ್ಲನೂ ತಗೊಳ್ಳೋ ಪರಿಸ್ಥಿತಿ ಇರಲ್ವಲ್ಲ. ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.